టైం ఇస్తలేదా? ಸರಿ ಹೇಳಿದ್ದಾರೆ ಎಲ್ಲ ಬಿಡಿ ಅಂತ. ಒಳಗಡೆ ಎಷ್ಟೊತ್ತನ ಆಗಲಿ ಒಳಗಡೆ ಇರೋ ವೆಹಿಕಲ್ಗಳೆಲ್ಲ ಹೊರಗಡೆ ಕಳಿಸಿ ಅಂತ ಹೇಳಿದ್ದಾರೆ ಸರ್ ಅಂತ ಸೆಕ್ಯೂರಿಟಿ ಹೇಳ್ತಾನೆ. 12 ಗಂಟೆ ಆದರೂ ಪರವಾಗಿಲ್ಲ ಸರ್, 12 ಗಂಟೆ ಆದರೂ ಪರವಾಗಿಲ್ಲ ಬಿಡಿ ಅಂತ ಹೇಳಿದ್ದಾರೆ. ಈ ದೇಶದಲ್ಲಿ ಕಾನೂನು ಎಲ್ರಿಗೂ ಒಂದೇ. ಕಾನೂನಿನ ಅಡಿಯಲ್ಲಿ ಎಲ್ಲರೂ ಕೂಡ ಕೆಲಸವನ್ನು ಮಾಡಬೇಕಾಗತ್ತೆ, ಅದನ್ನು ಪಾಲನೆಯೂ ಕೂಡ ಮಾಡಬೇಕಾಗತ್ತೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಕರ್ನಾಟಕ ಸ್ಟೇಟ್ ಲಾನ್ ಟೆನ್ನಿಸ್ ಅಸೋಸಿಯೇಷನ್ ಅಂದರೆ KSLTA ಈ ಒಂದು ಅಸೋಸಿಯೇಷನ್ನು ಕಾನೂನು ತನಗೆ ಅನ್ವಯ ಆಗೋದಿಲ್ವಾ, ಇಲ್ಲಿ ಬರುವಂತಹ ಅಂದರೆ ಈ ಅಸೋಸಿಯೇಷನ್ನಲ್ಲಿ ಬರುವಂತಹ ಒಂದಷ್ಟು ಮಂದಿಗೆ ಕಾನೂನು ಅಂತಂದರೆ ಪಾಲನೆ ಮಾಡಬಾರ್ದು ಅನ್ನುವಂತಹ ಒಂದು ಸೂಚನೆ ಈ ಒಂದು ಅಸೋಸಿಯೇಷನ್ನಿಂದ ಸಿಕ್ಕಿದೆಯಾ ಅನ್ನುವಂಥ ಒಂದು ಪ್ರಶ್ನೆ ಕೂಡ ಕಾಡ್ತಾ ಇದೆ. ಇದಕ್ಕೆ ಪ್ರಮುಖವಾದಂಥ ಕಾರಣ ಕಬ್ಬನ್ ಪಾರ್ಕ್ ಅಂತಂದರೆ ಹಚ್ಚ ಹಸಿರಿನಿಂದ ಕೂಡಿರುವಂತಹ ಜಾಗ, ಜೊತೆಗೆ ಬೆಂಗಳೂರಿನ ಸ್ವಚ್ಛಂದ ಮತ್ತು ಕಲುಷಿತಗೊಳ್ಳದಂತಹ ಶುದ್ಧ ಗಾಳಿ ಸಿಗುವಂತಹ ಜಾಗ. ಈ ಪಾರ್ಕ್ನಲ್ಲಿ ಸಾವಿರಾರು ಪ್ರಾಣಿ ಪಕ್ಷಿಗಳ ಸಂಕುಲ ವಾಸವಾಗಿದೆ. ಸಿಲಿಕಾನ್ ಸಿಟಿಯಲ್ಲಿ ಹಚ್ಚ ಹಸಿರಿನ ಹೊದಿಕೆಯಿಂದ ನಿಸರ್ಗದ ಮಧ್ಯೆ ಸ್ವಚ್ಛ ತಂಗಾಳಿಯಿಂದ ಕೂಡಿರುವಂತಹ ಜಾಗ ಅಂತ ಹೇಳಿದರೂ ಕೂಡ ತಪ್ಪಾಗೋದಿಲ್ಲ. ಇಂತಹ ಒಂದು ಕಬ್ಬನ್ ಪಾರ್ಕ್ ದುಡಿದು ದಣಿದು ಬಂದವರಿಗೆ ರಿಲ್ಯಾಕ್ಸ್ ಮಾಡಲು ಇರುವಂಥ ಒಂದು ಜಾಗ. ಅದರ ಜೊತೆಗೆ ಮಕ್ಕಳಿಗೆ ಆಟ ಆಡೋಕ್ಕೆ, ಕುಟುಂಬ ಸಮೇತ ಬಂದು ಕಾಲ ಕಳೆಯೋಕ್ಕೆ ಇರುವಂತಹ ಒಂದು ಜಾಗ. ಈ ಒಂದು ಜಾಗದಲ್ಲಿ ಇರುವಂತಹ ಅಥವಾ ವಾಸಿಸುವಂತಹ ಪ್ರಾಣಿ ಪಕ್ಷಿಗಳಿಗೆ ತೊಂದರೆ ಆಗಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಕಬ್ಬನ್ ಪಾರ್ಕ್ ನಡಿಗೆದಾರರ ಸಂಘ ರಾತ್ರಿ ವೇಳೆ ಜೊತೆಗೆ ಸರ್ಕಾರಿ ರಜಾ ದಿನಗಳಲ್ಲಿ ವಾಹನ ಓಡಾಟ ಮಾಡಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಒಂದು ಮನವಿಯನ್ನು ಮಾಡಿಕೊಂಡಿತ್ತು. ಅದಕ್ಕೆ ತೋಟಗಾರಿಕೆ ಇಲಾಖೆ ಅನುಮತಿಯನ್ನು ಕೊಟ್ಟಿತ್ತು. ಆ ಮೂಲಕ ರಾತ್ರಿ 10 ಗಂಟೆಯಿಂದ ಬೆಳಗ್ಗೆ 5 ಗಂಟೆ ತನಕ, ಜೊತೆಗೆ ಸರ್ಕಾರಿ ರಜಾ ದಿನಗಳಲ್ಲಿ ಕಬ್ಬನ್ ಪಾರ್ಕ್ನ ಒಳಗಡೆ ವಾಹನ ಓಡಾಟ ಮಾಡಲಿಕ್ಕೆ ಸಂಪೂರ್ಣವಾಗಿ ನಿಷೇಧವನ್ನು ಹೇರಲಾಗಿತ್ತು. ತೋಟಗಾರಿಕೆ ಇಲಾಖೆ ಈ ಆದೇಶವನ್ನು ಮಾಡಿದರೂ ಕೂಡ ಕರ್ನಾಟಕ ಸ್ಟೇಟ್ ಲಾನ್ ಟೆನ್ನಿಸ್ ಅಸೋಸಿಯೇಷನ್ ಇದನ್ನೇ ಪಾಲನೆ ಮಾಡ್ತಾ ಇಲ್ಲ. ಕಾರಣ ಈ ಒಂದು ಅಸೋಸಿಯೇಷನ್ ಒಂದು ಕ್ಲಬ್ ಇರುವಂಥದ್ದು, ಅಂದರೆ ಕಬ್ಬನ್ ಪಾರ್ಕ್ನ ಒಳಗಡೆ ಈ ಒಂದು ಕ್ಲಬ್ ಇದೆ. ಈ ಕ್ಲಬ್ನ ಒಳಗಡೆ ಒಂದಷ್ಟು ರೂಮ್ಗಳನ್ನು ನಿರ್ಮಾಣ ಮಾಡಲಾಗಿದೆ. ಆ ಒಂದು ರೂಮ್ನಲ್ಲಿ ಒಂದಷ್ಟು ಬಾಡಿಗೆಗೆ ಬಂದು ಅಂದರೆ ಇಂತಿಷ್ಟು ಹಣವನ್ನು ಅಂಥೇಳಿ ಕೊಟ್ಟು ಅಲ್ಲಿ ಒಂದಷ್ಟು ಜನರು ವಾಸವಾಗಿ ಅಂದರೆ ಅಸೋಸಿಯೇಷನ್ಗೆ ಬರುವಂಥವ್ರು ಟೆನ್ನಿಸನ್ನು ಆಡ್ತಾರೆ. ಜೊತೆಗೆ ಆ ಕ್ಲಬ್ಬು ಆಗಿರೋದ್ರಿಂದ ಅಲ್ಲಿ ರೂಮನ್ನು ಬಾಡಿಗೆಗೂ ಕೂಡ ಪಡ್ಕೊಂಡಿರ್ತಾರೆ. ಹೀಗೆ ಬಾಡಿಗೆ ಪಡ್ಕೊಂಡವರು ಅಥವಾ ತಮ್ಮ ಆಟವನ್ನು ಅಂದರೆ ಅಲ್ಲಿ ಪ್ರಾಕ್ಟೀಸನ್ನು ಟೆನ್ನಿಸಲ್ಲಿ ಆಟ ಆಡಿ ಅದಾದ ನಂತರ ವಾಪಸ್ ಹೋಗಬೇಕು ಅಂತಂದರೆ 10 ಗಂಟೆ ಒಳಗಡೆ ಅವರು ಕಬ್ಬನ್ ಪಾರ್ಕ್ ಒಳಗಡೆಯಿಂದ ವಾಹನವನ್ನು ತೆಗೆದುಕೊಂಡು ಹೋಗಬೇಕಾಗುತ್ತೆ. ಒಂದು ವೇಳೆ ಅಷ್ಟೊಳಗಡೆ ಆಗಲಿಲ್ಲ ಅಂತಂದರೆ ಕಬ್ಬನ್ ಪಾರ್ಕ್ನ ಒಳಗಡೆ ಅಂದರೆ ಟೆನ್ನಿಸ್ ಅಸೋಸಿಯೇಷನ್ ಇದೆ, ಅಲ್ಲೇ ಅವರು ಇರಬೇಕಾಗುತ್ತೆ. ಕಾರಣ 10 ಗಂಟೆ ನಂತರ ಯಾವುದೇ ವಾಹನ ಕಬ್ಬನ್ ಪಾರ್ಕ್ನ ಪ್ರಿಮಿಸಸ್ನ ಒಳಗಡೆ ಓಡಾಟ ಮಾಡುವಂಗಿಲ್ಲ. ಆದರೆ ಇತ್ತೀಚಿನ ದಿನಗಳಲ್ಲಿ ಅದರಲ್ಲೂ ಪ್ರಮುಖವಾಗಿ ವೀಕೆಂಡ್ ಅಂತ ಬಂದಾಗ, ಶುಕ್ರವಾರ, ಶನಿವಾರ, ಭಾನುವಾರ ಅಂತ ಬಂದಾಗ ಈ ಒಂದು ಅಸೋಸಿಯೇಷನ್ನಿಂದ ಆ ನಿಯಮ ಸಂಪೂರ್ಣವಾಗಿ ಉಲ್ಲಂಘನೆ ಆಗ್ತಾ ಇದೆ. ರಾತ್ರಿ 10 ಗಂಟೆ ಆದರೂ, 12 ಗಂಟೆ ಆದರೂ ಅಥವಾ ಮಧ್ಯರಾತ್ರಿ 1 ಗಂಟೆ ಆದರೂ ಕೂಡ ವಾಹನಗಳು ಅಸೋಸಿಯೇಷನ್ಗೆ ಬಂದಂಥ ವಾಹನಗಳನ್ನು ಕಬ್ಬನ್ ಪಾರ್ಕ್ನ ಒಳಗಡೆ ಓಡಾಟವನ್ನು ಮಾಡಲಿಕ್ಕೆ ಅವಕಾಶವನ್ನು ಕೊಡಲಾಗಿದೆ. ಇದಕ್ಕೆ ಕಾರಣ ನಾವು ಹೇಳ್ತಾ ಇರುವಂಥದ್ದಲ್ಲ, ಅಲ್ಲಿರುವಂಥ ಸೆಕ್ಯೂರಿಟಿ ಗಾರ್ಡ್ ಕೂಡ ಹೇಳಿರುವಂಥದ್ದು. ಅವರಿಗೆ ಬಂದಿರುವಂಥ ಆದೇಶ ರಾತ್ರಿ 12 ಗಂಟೆ 1 ಗಂಟೆ ಆದರೂ ಕೂಡ ಕರ್ನಾಟಕ ಸ್ಟೇಟ್ ಲಾನ್ ಟೆನ್ನಿಸ್ ಅಸೋಸಿಯೇಷನ್ನಿಂದ ಯಾವುದೇ ವಾಹನ ಬಂದರೂ ಕೂಡ, ಅಂದರೆ ಒಳಗಿರುವ ವಾಹನ ಅಸೋಸಿಯೇಷನ್ ಒಳಗಡೆ ಇರುವಂಥ ವಾಹನ ಆಚೆ ಬಂತು ಅಂದರೆ ಕಬ್ಬನ್ ಪಾರ್ಕ್ನಲ್ಲಿ ಓಡಾಟ ಮಾಡಲಿಕ್ಕೆ ಅವಕಾಶವನ್ನು ಕೊಡಬೇಕು ಅಂಥೇಳಿ ಅಧಿಕಾರಿಗಳು ಸೂಚನೆಯನ್ನು ಕೊಟ್ಟಿದ್ದಾರೆ ಅನ್ನುವಂತಹ ಮಾತನ್ನು ಸ್ವತಃ ಅಲ್ಲಿರುವಂತಹ ಸೆಕ್ಯೂರಿಟಿ ಗಾರ್ಡ್ ಹೇಳ್ತಾ ಇದ್ದಾರೆ. ಅಂದರೆ ಇಲ್ಲಿ ಪ್ರಾಣಿ ಪಕ್ಷಿಗಳಿಗೆ ನೆಮ್ಮದಿಯ ಜೀವನ ನಡೆಸಬೇಕು, ಜೊತೆಗೆ ಅಲ್ಲಿರುವಂತಹ ಸ್ವಚ್ಛಂದ ಗಾಳಿ ಏನಿದೆ ಅದು ವಾಹನಗಳ ಓಡಾಟದಿಂದ ಕಲುಷಿತ ಆಗುತ್ತೆ ಅಂತ ಹೇಳಿ ಸಂಪೂರ್ಣವಾಗಿ ಕಬ್ಬನ್ ಪಾರ್ಕ್ನಲ್ಲಿ ವಾಹನ ಓಡಾಟ ನಿಷೇಧ ಮಾಡಬೇಕು ಅಂತೇಳಿ ಕಬ್ಬನ್ ಪಾರ್ಕ್ ನಡಿಗೆದಾರರ ಸಂಘ ಮನವಿಯನ್ನು ಮಾಡಿತ್ತು. ಆದರೆ ಅದನ್ನು ತೋಟಗಾರಿಕೆ ಇಲಾಖೆ ಕೇವಲ ಸರ್ಕಾರಿ ರಜಾ ದಿನಗಳಾಗಿರ್ಬೋದು, ಜೊತೆಗೆ ರಾತ್ರಿ 10ರಿಂದ ಬೆಳಗ್ಗೆ 5 ಗಂಟೆ ತನಕ ವಾಹನ ಓಡಾಟ ಮಾಡಲಿಕ್ಕೆ ಅವಕಾಶವನ್ನು ಕೊಟ್ಟಿರಲಿಲ್ಲ. ಈ ಕುರಿತಂತೆ ಆದೇಶನೂ ಕೂಡ ಮಾಡಿತ್ತು. ಈಗ ಕರ್ನಾಟಕ ಸ್ಟೇಟ್ ಲಾನ್ ಟೆನ್ನಿಸ್ ಅಸೋಸಿಯೇಷನ್ ಆ ಒಂದು ಆದೇಶವನ್ನು ಉಲ್ಲಂಘನೆ ಮಾಡಿದೆ. ಜೊತೆಗೆ ಅಲ್ಲಿ ನಿಯಮ ಮೀರಿ ಕ್ಲಬ್ಗಳನ್ನು ನಿರ್ಮಾಣ ಮಾಡ್ತಿದೆ ಅಂಥೇಳಿ ಆರೋಪನೂ ಕೂಡ ಕಬ್ಬನ್ ಪಾರ್ಕ್ ನಡಿಗೆದಾರರ ಸಂಘ ಮಾಡ್ತಾಯಿತ್ತು. ಈ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಆಗಿರ್ಬೋದು, BBMP ಆಗಿರ್ಬೋದು, ಹಾಗೆಯೇ ತೋಟಗಾರಿಕಾ ಇಲಾಖೆ ಯಾವುದೇ ರೀತಿಯಾದಂಥ ಕ್ರಮಗಳನ್ನು ಕೈಗೊಳ್ತಾ ಇಲ್ಲ. ಅದು ಒಂದು ಭಾಗ. ಆದರೆ ಮತ್ತೊಂದು ಭಾಗದಲ್ಲಿ 10 ಗಂಟೆ ನಂತರ ವಾಹನ ಓಡಾಟ ಮಾಡಬಾರ್ದು ಅಂಥೇಳಿ ನಿಯಮ ಇದ್ದರೂ ಕೂಡ ಓಡಾಟ ಮಾಡಲಿಕ್ಕೆ ಅವಕಾಶವನ್ನು ತೋಟಗಾರಿಕಾ ಇಲಾಖೆ ಅಧಿಕಾರಿಗಳು ಹೇಗೆ ಕೊಟ್ಟರು?
ಒಂದು ವೇಳೆ ನಿಯಮಗಳನ್ನು ಪಾಲನೆ ಮಾಡ್ತಾ ಇಲ್ಲ ಅಂತಂದರೆ ಅವರ ವಿರುದ್ಧ ಯಾಕೆ ಕ್ರಮಗಳನ್ನು ಕೈಗೊಳ್ತಾ ಇಲ್ಲ ಅನ್ನುವಂತಹ ಒಂದು ಪ್ರಶ್ನೆ ಇದೀಗ ಉದ್ಭವ ಆಗಿದೆ. ಜೊತೆಗೆ ಕಬ್ಬನ್ ಪಾರ್ಕ್ ನಡೆಗೆದಾರರ ಸಂಘ ತಮ್ಮ ಆಕ್ರೋಶದ ಮಾತುಗಳನ್ನು ಕೂಡ ಹೇಳ್ತಾ ಇದೆ. ಇಡೀ ಸಂಪೂರ್ಣವಾದಂಥ ಕಬ್ಬನ್ ಪಾರ್ಕನ್ನು ಈ ಅಸೋಸಿಯೇಷನ್ಗೆ ಕೊಟ್ಬಿಡಿ, ಅವರೇ ಈ ಒಂದು ಕಬ್ಬನ್ ಪಾರ್ಕನ್ನು ನೋಡ್ಕೊಂಡ್ಲಿ ಅನ್ನುವಂಥ ಒಂದು ಆಕ್ರೋಶದ ಮಾತುಗಳನ್ನು ಹೇಳ್ತಾ ಇದ್ದಾರೆ. ನಮಸ್ಕಾರ, ನನ್ನ ಹೆಸರು ಡಾಕ್ಟರ್ ಉಮೇಶ್ ಅಂದ್ಬಿಟ್ಟು. ನಾನು ವಕೀಲರು ಮತ್ತು ಅಧ್ಯಕ್ಷರು ಕಬ್ಬನ್ ಪಾರ್ಕ್ ನಡೆಗೆದಾರ ಸಂಘ. ನೋಡಿ, ನಾನು ಮಾಧ್ಯಮ ಮಿತ್ರರಲ್ಲಿ ಒಂದು ಕೇಳ್ಕೊಳೋದಿಷ್ಟೇ. ನೋಡಿ, ನಿನ್ನೆ ರಾತ್ರಿ ಕಬ್ಬನ್ ಪಾರ್ಕಲ್ಲಿ ರಾತ್ರಿ 11 ಗಂಟೆ ಆದರೂ ಕೂಡ ಎಲ್ಲ ವೆಹಿಕಲ್ಗಳು ಬಿಡ್ತಾ ಇದ್ದಾರೆ. ಇದು ಕಾನೂನು ಮಾಡಿರೋದು ಒಂದು ಕಾಮನ್ ಮೆನ್ಗೊಂದು ಮತ್ತು VIP-ಗೊಂದು ಥರ ಕಾಣಿಸ್ತದೆ. ಯಾಕಂದರೆ ಒಳಗಡೆ KSLT ಒಂದು ಕ್ಲಬ್ ಇದೆ. ಆ ಕ್ಲಬ್ಬು ರಾತ್ರಿ ಎಲ್ಲ ಉಪಯೋಗಿಸ್ಕೊಳ್ತಾರೆ. ರಾತ್ರಿ ಅಲ್ಲಿ ರೂಮ್ಗಳೆಲ್ಲ ಇದ್ದಾವೆ. ಆ ರೂಮ್ಗಳಲ್ಲೆಲ್ಲ ಇರೋರೆಲ್ಲ ರಾತ್ರಿ ಎಲ್ಲ ಓಡಾಡ್ತಾ ಇರ್ತಾರೆ. ಮತ್ತು ಆ ವೆಹಿಕಲ್ ಕ್ಲಬ್ಗೆ ಬರೋರೆಲ್ಲ ರಾತ್ರಿ ಎಲ್ಲ ವೆಹಿಕಲ್ಗಳು ಬರ್ತಾ ಇರ್ತಾರೆ. ಇದು ಏನಾದರೆ ನಾವು ಕಬ್ಬನ್ ಪಾರ್ಕ್ ನಡೆಗೆದಾರ ಸಂಘ ಇಷ್ಟು ವರ್ಷದಿಂದ ನಾವು ಹೋರಾಟ ಮಾಡಿಕೊಂಡು ನಾವೆಲ್ಲ ಇದನ್ನ ರಾತ್ರಿ 10 ಗಂಟೆ ಮೇಲೆ ಎಲ್ಲ ವೆಹಿಕಲ್ ಕ್ಲೋಸ್ ಮಾಡಬೇಕು, ಬೆಳಗ್ಗೆ 5 ಗಂಟೆಗೆ ಓಪನ್ ಮಾಡಬೇಕು ಅಂತ ನಾವು ಹೋರಾಟ ಮಾಡ್ಕೊಂಡು ಬರ್ತಾ ಇದ್ದೀವಿ. ಆದರೆ ನಾನು ಪ್ರತಿನಿತ್ಯ ಹೋಗ್ಬಿಟ್ಟು ಅಲ್ಲಿ ಹುಡ್ಕೋಕ್ಕಾಗಲ್ಲ. ಯಾಕಂದರೆ ಅಲ್ಲಿ ಹೋಗಿ ಕಾಯೋಕ್ಕಾಗಲ್ಲ. ಅಲ್ಲೇ ಕಾಯ್ಕೊಂಡು ವಾಚ್ಮೆನ್ ಥರ ನಿಂತ್ಕೊಂಡಿರೋಕ್ಕಾಗಲ್ಲ. ನಾನು ಆಕಸ್ಮಿಕವಾಗಿ ಅವಾಗ ಒಂದು ವಿಸಿಟ್ ಕೊಡ್ತೀನಿ, ಏನು ನಡೀತೈತೆ ನೋಡೋಣ ಅಂದ್ಬಿಟ್ಟು. ಅವಾಗ ನಾನು ನಿನ್ನೆ ಬಂದು ಆ ಕಡೆ ಹೋಗಿ ನಾನು ನೋಡಿದಾಗ ರಾತ್ರಿ ಎಲ್ಲ ವೆಹಿಕಲ್ಗಳು ಒಳಗಡೆಯಿಂದ ಕಬ್ಬನ್ ಪಾರ್ಕ್ ಒಳಗಡೆಯಿಂದ UBCT ಗೇಟ್ ಹತ್ರ ಬರ್ತಾ ಇದ್ದಾವೆ. ಎಲ್ಲ ಒಳಗಡೆಯಿಂದ ಕಬ್ಬನ್ ಪಾರ್ಕ್ KSLT-ಯಿಂದ ಬರ್ತಾ ಇದ್ದಾರೆ. ಎಲ್ಲ ವೆಹಿಕಲ್ಗಳು ಬಿಡ್ತಾರೆ. ನಾನು ನಿಲ್ಲಿಸ್ಬಿಟ್ಟು ನಾನು ಹೇಳಿದೆ, ವಾಚ್ಮನ್ಗೆ ಕೇಳಿದೆ, ಏನಪ್ಪ ಇದು ಬಿಡ್ತಾ ಇದ್ದೀರಲ್ಲ? ಹೌದು ಸರ್, ಎಲ್ಲ ನಮ್ಮ ಆಫೀಸರೇ ಹೇಳಿದ್ದಾರೆ ಎಲ್ಲ ಬಿಡಿ ಅಂತ. ಒಳಗಡೆ ಎಷ್ಟೊತ್ತನ ಆಗಲಿ ಒಳಗಡೆ ಇರೋ ವೆಹಿಕಲ್ಗಳೆಲ್ಲ ಹೊರಗಡೆ ಕಳಿಸಿ ಅಂತ ಹೇಳಿದ್ದಾರೆ ಸರ್ ಅಂತ ಸೆಕ್ಯೂರಿಟಿ ಹೇಳ್ತಾನೆ. ಎಷ್ಟು ಗಂಟೆ ಅಂತಂದರೆ 12 ಗಂಟೆ ಆದರೂ ಪರವಾಗಿಲ್ಲ ಸರ್, 12 ಗಂಟೆ ಆದರೂ ಪರವಾಗಿಲ್ಲ ಬಿಡಿ ಅಂತ ಹೇಳಿದ್ದಾರೆ. ಅದಕ್ಕೆ ಸರ್ ಬಿಡ್ತಾ ಇದ್ದೀವಿ ಅಂದರೆ ಎಲ್ಲಿಗೆ ಈ ಮುಟ್ಟಿತ್ತು ನೋಡಿ. ಅಲ್ಲಿ ನಾನು ಆ ಕಬ್ಬನ್ ಪಾರ್ಕಲ್ಲಿ ಸಣ್ಣ ಪುಟ್ಟ ಪಕ್ಷಿಗಳಿದ್ದಾವೆ, ಪ್ರಾಣಿ ಪಕ್ಷಿಗಳು ಅಂಥವಕ್ಕೆಲ್ಲ ಅದಕ್ಕೆ ಡಿಸ್ಟರ್ಬ್ ಆಗಬಾರ್ದು ಅಂತ ಸುಮಾರು ಟೈಮ್ ನಾನು ಈ ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ಗೆ ನಾನು ಹೇಳಿದ್ದೀನಿ, ಅವ್ರಿಗೂ ಗಮನಕ್ಕೂ ತಂದಿದ್ದೀನಿ, ಮತ್ತು ಮಾಧ್ಯಮ ಮಿತ್ರವ್ರ ಗಮನಕ್ಕೂ ತಂದಿದ್ದೀನಿ, ಸರ್ಕಾರ ಗಮನಕ್ಕೂ ತಂದಿದ್ದೀನಿ. ಆದರೆ ಇವರು ದಿನನಿತ್ಯ ನಡೀತಾನೇ ಇದೆ. ಇದಕ್ಕೆ ತೋಟಗಾರಿ ಇಲಾಖೆಯವರು ಏನು ಮಾಡ್ತಾ ಇದ್ದಾರೆ? ಇದಕ್ಕೆ ಯಾರು ಜವಾಬ್ದಾರಿ? ಇಲ್ಲಿ ಸಾಮಾನ್ಯ ಜನಕ್ಕೊಬ್ಬರು VIP-ಗೊಂದು ಕಾನೂನ? ಇದಕ್ಕೆ ಕ್ಲಬ್ಗೆ ಇವರಿಗೆ ಅಂತ ಹೋಗಿ ಕೊಟ್ಬಿಡಿ, ಕಬ್ಬನ್ ಪಾರ್ಕ್ನ ಅವರಿಗೆ ಕೊಟ್ಬಿಡಿ. ಎಲ್ಲ ಕ್ಲಬ್ಗಳು ಒಳಗಡೆ ಮಾಡ್ಕೊಂಡು ಇರೋಕೆ ಹೇಳಿ. ಆರಾಮ್ಗೆ ಒಳ್ಳೆ ಊಟಿ ಕೊಡೆಕೈನಲ್ ಇದ್ದಂಗಿದೆ, ಆರಾಮಾಗಿ ಅವರಿಗೆ ಬಿಟ್ಬಿಡಿ ಅಂತ ನಾನು ಕೇಳ್ಕೊಳ್ತೀನಿ. ಈ ಥರ ಇದ್ರೆ ಕಬ್ಬನ್ ಪಾರ್ಕ್ ಉಳಿಸೋಕ್ಕಾಗಲ್ಲ. ನಾವು ಕಷ್ಟಪಟ್ಟು ಉಳಿಸ್ತಾ ಮುಂದೆ ಇರ್ತಕ್ಕಂಥ ಜನರಿಗೆ, ಪೀಳಿಗೆಗೆ ಮತ್ತು ಜನ್ರೇಷನ್ಗೆ ಉಳಿಲಿ ಅಂತ ನಾವೆಲ್ಲ ಹೋರಾಟ ಮಾಡ್ಕೊಂಡು ಉಳಿಸ್ತಾ ಇದ್ದೀವಿ. ಜೊತೆಗೆ ಪಕ್ಷಿಗಳೆಲ್ಲ ಎಷ್ಟು ಹೊರ ರಾಷ್ಟ್ರದಿಂದ ಬಂದಿರೋ ಪಕ್ಷಿಗಳೆಲ್ಲ ಇದ್ದಾವೆ. ಇವಾಗ ಅಂಥ ಪಕ್ಷಿಗಳೆಲ್ಲ ನೋಡೋಕ್ಕೆ ಭಾಳ ಚೆಂದಾಗಿದೆ. ಇವಾಗ ನೋಡಿ ಕಬ್ಬನ್ ಪಾರ್ಕ್ ಎಷ್ಟು ಸುಂದರವಾಗಿದೆ. ಇದನ್ನ ದುರುಪಯೋಗ ಇಂಥ KSLT ಅವರು ಮತ್ತು ಒಳಗಡೆ ಇರ್ತಕ್ಕಂಥ ಕ್ಲಬ್ಗಳೆಲ್ಲ ಇಂಥವ್ರನ್ನ ದುರುಪಯೋಗ ಪಡಿಸ್ಕೊಳ್ತಾ ಇದ್ದಾರೆ. ಜೊತೆಗೆ ಇಲ್ಲಿ ಭದ್ರತೆ ಸಿಬ್ಬಂದಿಗಳು ಅದಕ್ಕೆ ಶಾಮೀಲಾಗಿದ್ದಾರೆ. ಅಲ್ಲಿ ಮತ್ತು KSLT-ಯಲ್ಲಿ ಇರ್ತಾರಲ್ಲ ಮ್ಯಾನೇಜರ್ ಸ್ಟಾಫ್ಗಳೆಲ್ಲ ಇದಕ್ಕೆಲ್ಲ ಕೈ ಜೋಡಿಸಿದ್ದಾರೆ. ರಾತ್ರಿ ಎಲ್ಲ ಅವರು ಇದೇ ಕೆಲಸ. ರಾತ್ರಿ 1 ಗಂಟೆ ಆದರೂ ಕೂಡ ಅಲ್ಲೇ ವೆಹಿಕಲ್ಗಳು ಓಡಾಡ್ತಾವಂತ. ಇದಕ್ಕೆ ಸರ್ಕಾರ ಇಮಿಡಿಯೇಟ್ಲಿ ಇದಕ್ಕೆ ಒಂದು ಗಮನ ಹರಿಸ್ಬೇಕು. ಈ ಕಡೆ ಕಬ್ಬನ್ ಪಾರ್ಕ್ ಉಳಿಸ್ಬೇಕು. ಹಾಗೆ ನಮ್ಮ ಮಾಧ್ಯಮ ಮಿತ್ರರನ್ನ ನಾನು ಕೈ ಮುಗಿದು ಕೇಳ್ಕೊತೀನಿ, ಈ ಕಬ್ಬನ್ ಪಾರ್ಕ್ ನಿಮ್ಮ ಕೈಯಲ್ಲಿ ಇರುತ್ತೆ. ನೀವು ಕೂಡ ಜವಾಬ್ದಾರಿ, ನೀವು ಉಳಿಸೋಂಥದ್ದು. ಇದು ಮುಂದೆ ಪರಿಸರಕ್ಕೆ ಒಂದು ಪರಿಸರ ಮತ್ತು ಪಕ್ಷಿಗಳು ಉಳಿಸ್ದಂಗೆ ಆಗುತ್ತೆ ಅಂತ ನಾನು ನಿಮ್ಮಲ್ಲಿ ಕೇಳ್ಕೊಳ್ಳೋದು. ಧನ್ಯವಾದಗಳು. ಇಲ್ಲಿರುವಂತಹ ಸ್ವಚ್ಛಂದವಾದಂತಹ ವಾತಾವರಣದಲ್ಲಿ ಜೀವಿಸುವಂತಹ ಪ್ರಾಣಿ ಪಕ್ಷಿಗಳ ಸಂಕುಲ ಏನಿದೆ ಅದಕ್ಕೆ ಡಿಸ್ಟರ್ಬ್ ಆಗಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಈ ತೀರ್ಮಾನ ಕೈಗೊಳ್ಳಲಾಗಿದೆ. ಆದರೆ ಈ ನಿಯಮವನ್ನೇ ಉಲ್ಲಂಘನೆ ಮಾಡ್ತಾ ಇರುವಂಥ ಅಸೋಸಿಯೇಷನ್ ವಿರುದ್ಧ ಕಠಿಣವಾದಂಥ ಕ್ರಮ ಆಗಬೇಕಾಗತ್ತೆ. ಅವ್ರ ಮೇಲೆ ಆ್ಯಕ್ಷನನ್ನು ತೆಗೆದುಕೊಳ್ಬೇಕು ಅನ್ನುವಂಥ ಒಂದು ಒತ್ತಾಯ ನಡೆಗೆದಾರರ ಸಂಘ ಮಾಡ್ತಾ ಇದೆ. ಸೊ ಈ ನಿಟ್ಟಿನಲ್ಲಿ ತೋಟಗಾರಿಕಾ ಇಲಾಖೆ ಆಗಿರ್ಬೋದು ಅಥವಾ ರಾಜ್ಯ ಸರ್ಕಾರ ಆಗಿರ್ಬೋದು ಅಥವಾ BBMP ಯಾವ ರೀತಿಯಾದಂಥ ಕ್ರಮಗಳನ್ನು ಕೈಗೊಳ್ಳುತ್ತೆ ಅನ್ನುವಂಥದ್ದು ನೋಡಬೇಕಾಗುತ್ತೆ. ಏಕೆಂತಂದರೆ ಕರ್ನಾಟಕ ಸ್ಟೇಟ್ ಲಾನ್ ಟೆನ್ನಿಸ್ ಅಸೋಸಿಯೇಷನ್ಗೆ ಬರುವಂಥವ್ರು ಯಾರು ಕೂಡ ಸಣ್ಣ ಪುಟ್ಟವರಲ್ಲ. ಎಲ್ಲರೂ ಕೂಡ ದೊಡ್ಡ ಹುದ್ದೆಯಲ್ಲಿರುವಂಥವ್ರು ಅಥವಾ ದೊಡ್ಡ ವ್ಯಕ್ತಿಗಳು ಈ ಒಂದು ಅಸೋಸಿಯೇಷನ್ಗೆ ಬರ್ತಾರೆ. ಸೊ ಅವರ ವಿರುದ್ಧ ಕ್ರಮವನ್ನು ಕೈಗೊಳ್ಳಲಿಕ್ಕೆ ತೋಟಗಾರಿಕಾ ಇಲಾಖೆ ಹಿಂದೇಟು ಆಗ್ತಾ ಇದೆಯಾ?
ಅಥವಾ ರಾಜಕೀಯ ಪ್ರಭಾವ ಆ ಒಂದು ತೋಟಗಾರಿಕೆ ಇಲಾಖೆ ಮೇಲೆ ಪ್ರಭಾವ ಬೀರಿ ಆ್ಯಕ್ಷನ್ ಅಥವಾ ಕ್ರಮವನ್ನು ಕೈಗೊಳ್ಳಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಸೂಚನೆ ಸಿಕ್ಕಿದೆಯಾ ಅನ್ನುವಂಥ ಒಂದು ಅನುಮಾನ ಮೂಡ್ತಾ ಇದೆ. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಹೇಳಿ ನಾನು ಭಾವಿಸ್ತೀನಿ. ಜೊತೆಗೆ ಕರ್ನಾಟಕ ಸ್ಟೇಟ್ ಲಾನ್ ಟೆನ್ನಿಸ್ ಅಸೋಸಿಯೇಷನ್ ಈ ನಿರ್ಧಾರ ಏನಿದೆ, ನಿಯಮಗಳನ್ನು ಗಾಳಿಗೆ ತೂರ್ತಾ ಇರುವಂತಹ ನಿರ್ಧಾರ ಏನಿದೆ, ಇದು ಸರಿನಾ ತಪ್ಪಾ ಅನ್ನುವಂಥ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಹಾಗೆಯೇ ನೀವಿನ್ನೂ ಕೂಡ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡಿ.